ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ರವರು ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಈಗ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಆ ಚಟುವಟಿಕೆ ಏನೆಂದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ತಮ್ಮ ಜೋಡಿಗಳನ್ನು ಆರಿಸಿಕೊಳ್ಳಬಹುದು. ಹೌದು, ಈ ವಾರ ಜೋಡಿ ಟಾಸ್ಕ್ ನೀಡಲಾಗಿದೆ. ಈಗ ಚಟುವಟಿಕೆ ಏನೆಂದರೆ ಗಂಡು ಮಕ್ಕಳು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಬಂದು ನಿಂತುಕೊಳ್ಳಬೇಕು. ಅದೇ ರೀತಿ ಎಲ್ಲ ಹುಡುಗಿಯರು ಲೈನ್ ಆಗಿ ಚೇರ್ ಮೇಲೆ ಕುಳಿತಿರುತ್ತಾರೆ. ಆದರೆ ಹುಡುಗಿಯರ ಹತ್ತಿರ ಬೇಕು ಬೇಡ ಅನ್ನೋ ಒಂದು ಬೋರ್ಡ್ ಇರುತ್ತೆ. ಹೇಗೆ ಸಂಡೇ ದಿನ ಹೇಗೆ ಎಸ್ ಆರ್ ನೋ ಬೋರ್ಡ್ ಇರುತ್ತೋ ಅದೇ ರೀತಿಯಲ್ಲಿ ಬೇಕು ಬೇಡ ಅನ್ನೋ ಬೋರ್ಡ್ ಹಿಡಿದುಕೊಂಡಿರ್ತಾರೆ ಹುಡುಗಿಯರು. ಮೊದಲಿಗೆ ಹುಡುಗರು ಸ್ಟೇಜ್ ಮೇಲೆ ಒಬ್ಬೊಬ್ಬರಾಗಿ ಬರುತ್ತಾರೆ. ಬೇಕು ಅನ್ನುವವರು ಬೇಕು ಅನ್ನೋ ಬೋರ್ಡ್ ಹಿಡಿತಾರೆ, ಬೇಡ ಅನ್ನುವರು ಬೇಡ ಅನ್ನೋ ಬೋರ್ಡ್ ಹಿಡಿಯಬಹುದು. ಬೇಕು ಅನ್ನುವವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆರಿಸಿಕೊಂಡು ತಮ್ಮ ಜೋಡಿಗಳನ್ನಾಗಿ ಮಾಡಿಕೊಳ್ಳಬಹುದು ಹುಡುಗರು. 6 ಜನ ಹುಡುಗಿಯರು ಚೇರ್ ಮೇಲೆ ಕುಳಿತಿರ್ತಾರೆ. ಮೊದಲಿಗೆ ಧ್ರುವಂತ್ರವರು ಬರುತ್ತಾರೆ. ಆದರೆ ಎಲ್ಲ ಹುಡುಗಿಯರು ಬೇಡ ಅನ್ನುವ ಬೋರ್ಡ್ ಹಿಡಿಯುತ್ತಾರೆ. ಪಾಪ ಧ್ರುವಂತ್ರವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಳುತ್ತಾ ಹೊರಟು ಹೋಗುತ್ತಾರೆ. ಯಾಕೆಂದರೆ ಧ್ರುವಂತ್ರವರು ಆಲ್ಮೋಸ್ಟ್ ಮನೆಯ ಎಲ್ಲ ಹುಡುಗಿಯರ ಹತ್ರ ಜಗಳ ಆಡಿಕೊಂಡಿದ್ದಾರೆ. ಅವರು ಯಾರಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡುವುದಿಲ್ಲ. ಅದಕ್ಕಾಗಿಯೇ ಯಾರು ಬೇಡ ಅನ್ನುವ ಬೋರ್ಡ್ ಹಿಡಿಯುತ್ತಾರೆ. ನಂತರ ಮಾಳುರವರು ಬರುತ್ತಾರೆ. ಅವರಿಗೆ ರಕ್ಷಿತಾ ಹಾಗೂ ಸ್ಪಂದನ ಬೇಕು ಅಂತ ಬೋರ್ಡ್ ಹಿಡಿಯುತ್ತಾರೆ. ಆದರೆ ಮಾಳುರವರು ರಕ್ಷಿತರನ್ನು ಆರಿಸಿಕೊಳ್ತಾರೆ. ರಕ್ಷಿತಾ ಮಾಳುರವರ ಜೋಡಿಯಾಗಿ ಹೋಗುತ್ತಾರೆ. ನಂತರ ಅಭಿಯವರು ಬರುತ್ತಾರೆ. ಅವರಿಗೆ ಸ್ಪಂದನ, ಅಶ್ವಿನಿ ಹಾಗೂ ಕಾವ್ಯರವರು ಬೇಕು ಅನ್ನೋ ಬೋರ್ಡ್ ಹಿಡಿಯುತ್ತಾರೆ. ಆದರೆ ಅಭಿಯವರು ಸ್ಪಂದನರವರನ್ನು ಆರಿಸಿಕೊಳ್ತಾರೆ ತಮ್ಮ ಜೋಡಿಯನ್ನಾಗಿ. ಹಾಗೆಯೇ ಸ್ಪಂದನ ಹಾಗೂ ಅಭಿಯವರು ಎರಡನೇ ಜೋಡಿಯಾಗಿ ಹೋಗುತ್ತಾರೆ. ಇನ್ನು ಮೂರನೆಯದಾಗಿ ರಜತ್ ರವರು ಬರುತ್ತಾರೆ. ರಜತ್ ರವರಿಗೆ ಕಾವ್ಯ, ಅಶ್ವಿನಿ ಹಾಗೂ ಚೈತ್ರರವರು ಬೇಕು ಅಂತ ಹಿಡಿದುಕೊಳ್ಳುತ್ತಾರೆ. ರಜತ್ ರವರು ಚೈತ್ರರನ್ನು ಆರಿಸಿಕೊಳ್ತಾರೆ. ಆದರೆ ಯಾಕೆ ಚೈತ್ರನರನ್ನು ಆರಿಸ್ಕೊಂಡ್ರು ಅಂತ ಗೊತ್ತಿಲ್ಲ. ಅಶ್ವಿನಿಯವರು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಿದ್ರು. ಅಶ್ವಿನಿಯವರನ್ನು ಆರಿಸ್ಕೋಬೋದಾಗಿತ್ತು. ಇನ್ನು ನಾಲ್ಕನೆಯದಾಗಿ ರಘು ಸರ್ ಬರ್ತಾರೆ. ರಘು ಸರ್ ಅವರಿಗೆ ಕಾವ್ಯ ಹಾಗೂ ಅಶ್ವಿನಿಯವರು ಬೇಕು ಅಂತ ಹಿಡಿದಿರ್ತಾರೆ. ಅವರು ಅಶ್ವಿನಿಯವರನ್ನು ಆರಿಸ್ಕೊಳ್ತಾರೆ. ಅಶ್ವಿನಿ ಹಾಗೂ ರಘುರವರು ನಾಲ್ಕನೇ ಜೋಡಿ ಆಗ್ತಾರೆ. ಇನ್ನು ಐದನೆಯದಾಗಿ ಗಿಲ್ಲಿಯವರು ಬರ್ತಾರೆ. ಗಿಲ್ಲಿಯವರು ಬಂದಾಗ ಕಾವ್ಯ ಮಾತ್ರ ಬೇಕು ಅಂತ ಹಿಡಿದಿರ್ತಾರೆ. ಆದರೆ ರಾಶಿಕಾ ಬೇಡ ಅನ್ನೋ ಬೋರ್ಡ್ ಹಿಡಿದಿರ್ತಾರೆ. ಅದಕ್ಕಾಗಿಯೇ ಗಿಲ್ಲಿಯವರು ಕಾವ್ಯರನ್ನು ಆರಿಸಿಕೊಳ್ತಾರೆ. ಆಗ ಕಾವ್ಯರವರು ಹೇಳ್ತಾರೆ, ಗಿಲ್ಲಿ, ನಾನು ನೀನು ಜೋಡಿ ಆಗಬಾರ್ದು ಅಂತಲೇ ನಾನು ಒಂದಿಬ್ಬರಿಗೆ ಬೇಕು ಅಂತ ಹಿಡಿದೆ. ಅವ್ರು ಯಾರೂ ನನ್ನನ್ನು ಆರಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ನಾನು ನಿನ್ನ ಜೋಡಿಯಾಗಿಯೇ ಬರ್ತೀನಿ ಅಂತ ಕಾವ್ಯರವರು ಗಿಲ್ಲಿಯ ಜೋಡಿಯಾಗಿ ಹೋಗ್ತಾರೆ. ಇನ್ನು ಆರನೆಯದಾಗಿ ಬರೋದೇ ಸೂರಜ್ರವರು. ಆದರೆ ರಾಶಿಕಾ ಯಾರಿಗೂ ಬೇಕು ಅನ್ನೋ ಬೋರ್ಡ್ ಇರದೇ ಇರೋದಿಲ್ಲ. ಯಾಕಂದರೆ ಸೂರಜ್ ನನ್ನ ಜೋಡಿಯಾಗಬೇಕೆಂದ ಆಸೆಯಿಂದ ಸುರಜ್ ಕೂಡ ಸೇಮ್ ಆಪ್ಷನ್ ಇತ್ತು. ನಾನು ರಾಶಿಕನೇ ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಅದಕ್ಕಾಗಿಯೇ ರಾಶಿಕಾ ಕೂಡ ಯಾರಿಗೂ ಬೇಕು ಅನ್ನೋ ಬೋರ್ಡ್ ಹಿಡಿದಿರಲಿಲ್ಲ. ಇಲ್ಲಿ ರಾಶಿಕಾ ಕಾವ್ಯಗೆ ಟಾಂಗ್ ಕೊಡೋ ರೀತಿ ಒಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ನಾನು ಇಬ್ಬರು ಮೂವರಿಗೆ ಬೇಕು ಬೇಕು ಅಂತ ಬೋರ್ಡ್ ಹಿಡಿದ್ರು ಕೂಡ ಯಾರು ನಮ್ಮನ್ನು ಆಯ್ಕೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರು ಕೊನೆಗೆ ಬಂದಾಗ ನೀನೇ ಬೇಕು ಅಂತ ಹೋಗೋದು ಯಾವ ರೀತಿ ನ್ಯಾಯ? ಯಪ್ಪ, ನಾನು ಆ ಥರ ಎಲ್ಲ ಮಾಡಲಿಲ್ಲ ಸೂರಜ್. ನಾನು ನಿನಗೋಸ್ಕರನೇ ಕೊನೆವರೆಗೂ ಕಾದೆ. ನಾನು ಯಾರಿಗೂ ಬೇರೆಯವರ ಥರ ಬೇಕು ಅನ್ನೋ ಬೋರ್ಡ್ ಹಿಡ್ದೇ ಇಲ್ಲ ಅಂದರು. ರಾಶಿಕಾ ಮಾತನ್ನು ಕೇಳುತ್ತಿದ್ದಂತೆ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರೂ ತಲೆ ಬಗ್ಗಿಸಿದರು. ನಿಮಗೆ ಅನಿಸುತ್ತೆ ಗೈಸ್, ಯಾರು ಯಾರ ಜೋಡಿಯಾಗಬೇಕಿತ್ತು? ಇಲ್ಲಂತೂ ನಾನು ಅಂದ್ಕೊಂಡಾಗೆ ಪರ್ಫೆಕ್ಟಾಗಿ ಜೋಡಿಯಾಗಿದ್ದಾರೆ. ಪಾಪ ಧ್ರುವಂತ್ ಒಬ್ಬರಿಗೆ ಯಾವುದೇ ಜೋಡಿ ಸಿಗಲಿಲ್ಲ ಅನ್ನೋ ಬೇಜಾರಿದೆ. ಯಾಕೆಂದರೆ ಪಾಪ ಅವರು 100% ಟಾಸ್ಕಲ್ಲಿ ಕೊಡ್ತಾ ಇದ್ರು. ಅವರು ಎಲ್ಲರ ಜೊತೆ ಕಿತ್ತಾಡಿರುವುದರಿಂದ ಯಾವ ಹುಡುಗಿಯರು ಕೂಡ ಒಪ್ಪಲಿಲ್ಲ ಅಷ್ಟೇ. ಧ್ರುವಂತ್ ಹಾಗೂ ಕ್ಯಾಪ್ಟನ್ ಧನುಷ್ ಇಬ್ಬರು ಕೂಡ ಉಸ್ತುವಾರಿಯನ್ನಾಗಿ ಮಾಡ್ತಾರೆ. ಇಲ್ಲ ಅಂದರೆ ಧ್ರುವಂತ್ರವರನ್ನು ಆಪ್ಷನ್ ಆಗಿ ಬಿಡ್ತಾರೆ. ಯಾರಾದರೂ ತಮಗೆ ಇಷ್ಟವಾಗದಿದ್ದರೆ ಆ ಜೋಡಿಯನ್ನು ಬಿಟ್ಟು ಧ್ರುವಂತ್ ಜೊತೆ ಜೋಡಿಯಾಗಿ ಆಟವಾಡಬಹುದು. ಈ ಥರ ಕೂಡ ಆಪ್ಷನ್ ಇರುತ್ತೆ ಅಂತ ನನಗನ್ನಿಸ್ತಿದೆ. ನಿಮಗೇನು ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.